ನಮಸ್ತೆ ವಿದ್ಯಾರ್ಥಿಗಳೇ, ಇಂದು ನಾನು 10ನೇ ತರಗತಿಯ ಯೂನಿಟ್ 5 ದ ಕನ್ಸರ್ಟ್ ಅನ್ನುವಂತಹ ಲೆಸನಿನ ಕನ್ನಡ ಸಾರಾಂಶವನ್ನು ನಿಮಗೆ ಹೇಳ್ತಾ ಇದ್ದೇನೆ. ಒಂದೊಂದಾಗಿ ನೋಡೋಣ ಬನ್ನಿ. ದ ಕನ್ಸರ್ಟ್ ಅಂತ ಅಂದರೆ ಸಂಗೀತ ಗೋಷ್ಠಿ ಅಥವಾ ಸಂಗೀತ ಕಚೇರಿ ಅಂತ ಅರ್ಥ ಬರುತ್ತೆ. ಇದನ್ನು ಬರೆದಂಥವರು ಶಾಂತಾ ರಾಮೇಶ್ವರ್ ರಾವ್ ಅನ್ನುವಂಥವರು. ಫಸ್ಟ್ ಪ್ಯಾರಾನ ನೋಡೋಣ. One morning, in a small apartment in Bombay, a girl of about 16 looked up from the newspaper and said excitedly, Pandit Ravi Shankar's playing tomorrow at the Shanmukananda Auditorium. ಒಂದು ದಿನ ಒಂದು ಚಿಕ್ಕದಾದಂತಹ ಒಂದು ಅಪಾರ್ಟ್ಮೆಂಟ್ ಬಾಂಬೆಯಲ್ಲಿ ಒಂದು ಹುಡುಗಿ, ಎಷ್ಟು ವರ್ಷ ಅಂದರೆ 16 ವರ್ಷದ ಹುಡುಗಿ, ಈ ನ್ಯೂಸ್ ಪೇಪರನ್ನು ನೋಡ್ಕೋತಾ ತುಂಬ ಎಕ್ಸೈಟ್ ಅಂತ ಅಂದರೆ ತುಂಬ ಖುಷಿಯಿಂದ, ಹ್ಯಾಪಿನೆಸ್ಸಿಂದ ಏನು ಹೇಳ್ತಾಳೆ ಅಂತಂದರೆ, ಪಂಡಿತ್ ರವಿಶಂಕರ್ಸ್ ಪ್ಲೇಯಿಂಗ್ ಟುಮಾರೋ ಆ್ಯಟ್ ದ ಷಣ್ಮುಖಾನಂದ ಆಡಿಟೋರಿಯಂ ಅಂತಂದರೆ ಸಭಾಂಗಣ. ಷಣ್ಮುಖಾನಂದ ಅನ್ನುವಂತಹ ಒಂದು ಸಭಾಂಗಣದಲ್ಲಿ ಇವರು ಪಂಡಿತ್ ರವಿಶಂಕರ್ ಅವರು ಏನು ಮಾಡ್ತಾ ಇದ್ದಾರೆ, ಸಿತಾರ ವಾದನವನ್ನು ನಾಳೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ನ್ಯೂಸನ್ನು ಹೇಳ್ತಾಳೆ. ಪಂಡಿತ್ ರವಿಶಂಕರ್ ಅವರು ಒಬ್ಬ ಇಂಡಿಯನ್ ಮ್ಯೂಸಿಷಿಯನ್, ಕಂಪೋಸರ್ ಮತ್ತು ಸಿತಾರ ಪ್ಲೇಯರ್ ಕೂಡ ಆಗಿರ್ತಾರೆ. ನೆಕ್ಸ್ಟ್ ನೋಡೋಣ. ಶ ಸೆಡ್ ಹರ್ ಮದರ್ ಪಾಯಿಂಟಿಂಗ್ ಟು ದ ಫಿಗರ್ ಸ್ಲೀಪಿಂಗ್ ಆನ್ ದ ಬೆಡ್. ಈ ಶ ಅಂತ ಹೇಳಿ ಅವರ ತಾಯಿ ಏನು ಮಾಡ್ತಾಳೆ ಅಂತಂದರೆ, ತನ್ನ ಒಂದು ಬೆರಳಿನಿಂದ ಬೆಡ್ ಮೇಲೆ ಮಲಗಿರುವಂತಹ ಅವರ ತಮ್ಮನನ್ನು ತೋರಿಸ್ಕೋತಾ ಸೈಲೆಂಟ್ ಆಗಿರು ಅಂತ ಹೇಳ್ತಾರೆ. ಯು ವಿಲ್ ವೇಕ್ ಹಿಮ್ ಅಪ್, ನೀನು ಅವನನ್ನು ಎಬ್ಬಿಸ್ಬಿಡ್ತೀಯಾ. ಯು ನೋ ಹೀ ನೀಡ್ಸ್ ಆಲ್ ದ ಸ್ಲೀಪ್ ಆ್ಯಂಡ್ ರೆಸ್ಟ್ ಹೀ ಕ್ಯಾನ್ ಗೆಟ್. ನಿಂಗೆ ಗೊತ್ತಿಲ್ವಾ, ಅವನಿಗೆ ಮಲಗೋದು ತುಂಬ ಅವಶ್ಯಕವಾಗಿದೆ ಮತ್ತು ಅವನಿಗೆ ರೆಸ್ಟ್ ಕೂಡ ಬೇಕಾಗಿದೆ ಅಂತ ಹೇಳ್ತಾರೆ. ಸೆಕೆಂಡ್ ಪ್ಯಾರಾ ನೋಡೋಣ. ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಅಸ್ಲೀಪ್. ಆದರೆ ಈ ಬೆಡ್ಡಲ್ಲಿ ಮಲಗಿರುವಂಥ ಹುಡುಗ ಮಾತ್ರ ಏನು ಮಾಡಿರಲಿಲ್ಲ, ಮಲ್ಕೊಂಡಿರಲಿಲ್ಲ. ಪಂಡಿತ್ ರವಿಶಂಕರ್ ಹೀ ಸೆಡ್, ಅವನು ಏನು ಹೇಳ್ತಾನೆ, ಪಂಡಿತ್ ರವಿಶಂಕರ್ ಅಂತ ತುಂಬ ಅವನು ಕೂಡ ಎಕ್ಸೈಟ್ಮೆಂಟಲ್ಲಿ ಹೇಳ್ತಾನೆ. ಪಂಡಿತ್ ರವಿಶಂಕರ್ ದ ಸಿತಾರ ಮೇಸ್ಟ್ರೋ ಅವರು ಏನಾಗಿದ್ರು, ಸಿತಾರ ಮೇಸ್ಟ್ರಾಗಿದ್ರು. He raised himself up on his elbows for 1 second. ಅವನು ಏನು ಮಾಡ್ತಾನೆ, ತನ್ನ ಒಂದು ಎಲ್ಬೋದಿಂದ 1 ಸೆಕೆಂಡ್ ಬೆಡ್ಡಿಂದ ಏಳಲಿಕ್ಕೆ ಟ್ರೈ ಮಾಡ್ತಾನೆ. ದೆನ್ ಫೆಲ್ ಬ್ಯಾಕ್, ಮತ್ತೆ ಪುನಃ ಬೆಡ್ಡಲ್ಲೇ ಇದ್ಬಿಡ್ತಾನೆ. ಬಟ್ ಹೀಸ್ ಐಸ್ ವೇರ್ ಶೈನಿಂಗ್, ಆದರೆ ಅವನ ಕಣ್ಣುಗಳಲ್ಲಿ ಏನಿತ್ತು, ತುಂಬಾ ಒಂಥರ ಶೈನಿಂಗ್ ಇತ್ತು, ಹೊಳಿತಾ ಇದ್ವು. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್ ಹೀ ಸೆಡ್. ಅವನೇನು ಹೇಳ್ತಾನೆ ಅಂತಂದರೆ, ನಾವು ಈ ಚಾನ್ಸನ್ನು ಮಿಸ್ ಮಾಡ್ಕೊಳ್ಬಾರ್ದು. ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ನಾನು ಅವರನ್ನು ಯಾವಾಗಲೂ ಕೂಡ ಅವರ ಒಂದು ವಾದನವನ್ನು ಕೇಳಬೇಕು, ಅವರನ್ನು ನೋಡಬೇಕು ಅಂತ ಆಶಯ ಪಟ್ಟಿದ್ದೆ ಅಂತ ಅಂತಾನೆ. ಥರ್ಡ್ ಪ್ಯಾರಾನ ನೋಡೋಣ. ಲೈ ಡೌನ್ ಸನ್ ಲೈ ಡೌನ್, ಹೀಸ್ ಮದರ್ ಸ್ಪ್ರ್ಯಾಂಗ್ ಟು ಹೀಸ್ ಸೈಡ್. ಅವರ ತಾಯಿ ಏನು ಹೇಳ್ತಾಳೆ, ಮಲ್ಕೋ ಮಗ ಮಲ್ಕೋ ಅಂತ ಹೇಳಿ, ಸ್ಪ್ರ್ಯಾಂಗ್ ಅಂತ ಅಂದರೆ ಒಂದೇ ಸಮನಾಗಿ, ಅಂದರೆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಬಂದು ನಿಂತ್ಕೊಳ್ಳುವಂಥದ್ದು. ಅವ್ರ ತಾಯಿ ಅವನ ಸೈಡಲ್ಲಿ ಬಂದು ನಿಂತ್ಕೋತಾರೆ. ಹಿ ಆ್ಯಕ್ಚುಲಿ ರೇಸ್ಡ್ ಹಿಮ್ಸೆಲ್ಫ್ ಅಪ್ ವಿದೌಟ್ ಹೆಲ್ಪ್. ಅವನು ಏನು ಮಾಡ್ತಾನೆ ಅಂದರೆ, ಯಾರದ್ದು ಒಂದು ಹೆಲ್ಪ್ ಇಲ್ಲದೇನೆ ತಕ್ಷಣಕ್ಕೆ ಏಳಲಿಕ್ಕೆ ಟ್ರೈ ಮಾಡ್ತಾನೆ. ಶಿ ಮರ್ಮರ್ಡ್ ವಿತ್ ಅ ಕ್ಯಾಚ್ ಇನ್ ಹರ್ ಥ್ರೋಟ್. ಅವರ ತಾಯಿ ಗೊಣಗುಡ್ತಾಳೆ. ಒಂದೇ ಒಂದು ಕ್ಯಾಚ್ ಇನ್ ಹರ್ ಥ್ರೋಟ್ ಅಂತ ಅಂದರೆ ಒಂದು ಥರದ ಇದನ್ನು ಒಂಥರ ಫೀಲಿಂಗ್ ಆಗುತ್ತೆ ಅವರಿಗೆ. ಸಾರೋ ಅಂದರೆ ದುಃಖದ ಒಂದು ಛಾಯೆಯಿಂದ ಅವರು ಗೊಣಗ್ತಾರೆ. ಮತ್ತು ಹರ್ ಐಸ್ ಟರ್ನ್ಡ್ ಟು ದ ಐಡಲ್ಸ್ ಆನ್ ಎ ಕಾರ್ನರ್ ಶೆಲ್ಫ್. ಅವಳ ಕಣ್ಣುಗಳು ಒಂದು ಕಾರ್ನರಿನ ಮೂಲೆಯಲ್ಲಿ ಇರುವಂತಹ ಒಂದು ಮೂರ್ತಿಯ
ಐಡಲ್ಸ್ ಅಂತ ಅಂದರೆ ದೇವರ ಮೂರ್ತಿಯ ಕಡೆಗೆ ಲಕ್ಷ್ಯ ಹೋಗುತ್ತೆ. ದ ಪ್ರೇಯರ್ ವಿಚ್ ಶಿ ಅಟರ್ಡ್ ಎಂಡ್ಲೆಸ್ಲಿ ಕೇಮ್ ಅನ್ಬಿಡನ್ ಟು ಹರ್ ಲಿಪ್ಸ್. ಅವಳು ಒಂದು ಪ್ರೇಯರನ್ನು ಮಾಡ್ತಾಳೆ, ಅವಳ ಬಾಯಿಯಿಂದ ಅವಳ ಒಂದು ಲಿಪ್ಸಿಂದ ಉಚ್ಚಾರ ಮಾಡ್ತಾ ಹೋಗ್ತಾಳೆ. ಅಟರ್ಡ್ ಅಂತ ಅಂದರೆ ಉಚ್ಚರಿಸೋದು, ಎಂಡ್ಲೆಸ್ಲಿ ಅಂದರೆ ಒಂದು ವೇಗವಾಗಿ ಬರ್ತಾ ಹೋಗುತ್ತೆ ಒಂದ್ರ ಮೇಲೆ ಒಂದು. ಅನ್ಬಿಡನ್, ಅವಳಿಗೆ ಏನು ಹೇಳಬೇಕು ಅನ್ನುವಂಥದ್ದು ಗೊತ್ತಾಗ್ದೇ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರುವಂತಹ ಒಂದು ಪ್ರೇಯರ್ ಅವಳ ಒಂದು ಬಾಯಿಂದ ಹೊರಬರ್ತಾ ಇರುತ್ತೆ. ಫೋರ್ತ್ ಒನ್, ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್, ದ ಬಾಯ್ ರಿಪೀಟೆಡ್. ಆದರೆ ಆ ಹುಡುಗ ಏನು ಹೇಳ್ತಾನೆ, ಬೆಡ್ ಮೇಲೆ ಇದ್ದಿರುವಂಥ ಹುಡುಗ, ಐ ಮಸ್ಟ್ ಹಿಯರ್ ಹಿಮ್, ನಾನು ಅವರ ವಾದನವನ್ನು ಕೇಳಬೇಕು, ಅವರನ್ನು ನೋಡಬೇಕು ಅಂತ ಹೇಳ್ತಾನೆ. ಇಟ್ಸ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್, ಆದರೆ ಇದು ನಮ್ಮ ಒಂದು ಜೀವಮಾನದ ಒಂದು ಚಾನ್ಸ್, ನಮಗಿನ್ನು ಮತ್ತೆ ಸಿಗೋದಿಲ್ಲ, ಈ ಒಂದು ಚಾನ್ಸ್ ನಮ್ಮ ಲೈಫ್ ಟೈಮ್ ಇದೆ. ದೆನ್ ಹಿ ಬಿಗ್ಯಾನ್ ಟು ಕಫ್ ಆ್ಯಂಡ್ ಗ್ಯಾಸ್ ಫಾರ್ ಬ್ರೀತ್. ಅಷ್ಟನ್ನು ಹೇಳ್ತಾ ಹೇಳ್ತಾ ಅವನಿಗೆ ಏನಾಗುತ್ತೆ ಅಂದರೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಮತ್ತು ಅವನ ಒಂದು ಬ್ರೀದಿಂಗಲ್ಲಿ ದಮ್ ಕಟ್ಟದ ಹಾಗೆ ಆಗುತ್ತೆ. ಆ್ಯಂಡ್ ಹ್ಯಾಡ್ ಟು ಬಿ ಗಿವನ್ ಆಕ್ಸಿಜನ್ ಫ್ರಮ್ ದ ಸಿಲಿಂಡರ್ ದ್ಯಾಟ್ ಸ್ಟುಡ್ ಅಂಡರ್ ದ ಬೆಡ್. ಅಷ್ಟರಲ್ಲಿ ಏನು ಮಾಡಲಾಗತ್ತೆ, ಅವನಿಗೆ ಒಂದು ಸಿಲಿಂಡರಿನ ಆಕ್ಸಿಜನನ್ನು ಕೊಡಲಾಗತ್ತೆ. ಅದು ಎಲ್ಲಿದ್ದಿರುತ್ತೆ ಅಂದರೆ ಅಂಡರ್ ದ ಬೆಡ್, ಅವನು ಮಲಗಿರುವಂತಹ ಒಂದು ಬೆಡ್ಡಿನ ಕೆಳಗಡೆ ಇದ್ದಿರುತ್ತೆ. ಬಟ್ ಹೀಸ್ ಲಾರ್ಜ್ ಐಸ್ ವ್ಯಾರ್ ಫಿಕ್ಸ್ಡ್ ಆನ್ ಹೀಸ್ ಸಿಸ್ಟರ್. ಆದರೆ ಅವನ ಕಣ್ಣುಗಳು ಮಾತ್ರ ಅವನ ಅಕ್ಕನ ಕಡೆಗೆ ಏನಾಗಿದೆ, ಫಿಕ್ಸ್ ಆಗಿ ಫಿಫ್ತ್ ಪ್ಯಾರಾನ ನೋಡೋಣ. ಸ್ಮಿತಾ ಬಿಟ್ ಹರ್ ಲಿಪ್ ಇನ್ ಸೆಲ್ಫ್ ರಿಪ್ರೋಚ್. ಸ್ಮಿತಾ ಅನ್ನುವಂಥವಳು ಆ ನ್ಯೂಸ್ ಪೇಪರನ್ನು ಓದ್ತಾ ಇದ್ಲಲ್ಲ, ಅವಳ ಹೆಸರು ಸ್ಮಿತಾ ಅಂತ. ಇವಳು ಏನು ಮಾಡ್ತಾಳೆ ಅಂತ ಅಂದರೆ ಬಿಟ್ ಹರ್ ಲಿಪ್ ಇನ್ ಸೆಲ್ಫ್ ರಿಪ್ರೋಚ್. ಅವಳ ಒಂದು ಪಶ್ಚಾತ್ತಾಪಕ್ಕೋಸ್ಕರ, ಸೆಲ್ಫ್ ರಿಪ್ರೋಚ್ ಅಂತ ಅಂದರೆ ಅವಳು ಮಾಡಿರುವಂತಹ ಒಂದು ಬ್ಲೇಮಿಗೋಸ್ಕರ, ಅವಳು ಮಾಡಿರುವಂಥ ಒಂದು ತಪ್ಪಿಗೋಸ್ಕರ ತನ್ನ ಒಂದು ಲಿಪ್ಪನ್ನು ಏನು ಮಾಡ್ತಾಳೆ, ಕಚ್ಕೊಂಡ್ಬಿಡ್ತಾಳೆ. ಶಿ ಹ್ಯಾಡ್ ಬೀನ್ ಸೋ ಎಕ್ಸೈಟೆಡ್ ಆಟ್ ಸೀಯಿಂಗ್ ದ ಅನೌನ್ಸ್ಮೆಂಟ್ ದ್ಯಾಟ್ ಶಿ ಹ್ಯಾಡ್ ನಾಟ್ ರಿಮೆಂಬರ್ಡ್ ದ್ಯಾಟ್ ಹರ್ ಬ್ರದರ್ ವಾಸ್ ವೆರಿ ಇಲ್. ಅವಳು ಏನು ಮಾಡ್ತಾಳೆ ಅಂತ ಅಂದರೆ ಆ ನ್ಯೂಸ್ ಪೇಪರಲ್ಲಿ ಬಂದಿರುವಂತಹ ಒಂದು ಅನೌನ್ಸ್ಮೆಂಟ್, ಆ ಒಂದು ಪ್ರಕಟಣೆಯನ್ನು ನೋಡಿಬಿಟ್ಟು ತುಂಬಾ ಎಕ್ಸೈಟ್ ಆಗಿಬಿಡ್ತಾಳೆ. ಅದರಿಂದಾಗಿ ಅವಳ ತಮ್ಮನಿಗೆ ಏನಾಗಿರುತ್ತೆ, ಅವನು ಹುಷಾರಿಲ್ಲ ಅನ್ನೋದನ್ನು ಕೂಡ ಮರ್ತು ಬಿಟ್ಟಿರ್ತಾಳೆ. ಶಿ ಹ್ಯಾಡ್ ಸೀನ್ ಹೌ ದ ಡಾಕ್ಟರ್ಸ್ ಹ್ಯಾಡ್ ಶೇಕನ್ ದರ್ ಹೆಡ್ಸ್ ಗ್ರೇವ್ಲಿ. ಅವಳು ನೋಡಿರ್ತಾಳೆ, ಡಾಕ್ಟರು ಅವಳ ತಮ್ಮನನ್ನು ಟ್ರೀಟ್ಮೆಂಟ್ ಮಾಡುವಾಗ ಅವರ ತಲೆಯನ್ನು ಯಾವ ರೀತಿ ಅಲ್ಲಾಡಿಸಿದ್ರು, ಒಂಥರ ದುಃಖದಿಂದ ಅಥವಾ ಗಂಭೀರವಾಗಿ ಅದನ್ನು ಅಲ್ಲಾಡಿಸಿದ್ರು, ಮಾಡಿದ್ರು ಅನ್ನೋದನ್ನು ನೋಡಿರ್ತಾಳೆ. ಆ್ಯಂಡ್ ಸ್ಪೋಕನ್ ವರ್ಡ್ಸ್ ದ್ಯಾಟ್ ನೈದರ್ ಶಿ ನಾರ್ ಹರ್ ಪೇರೆಂಟ್ಸ್ ಕುಡ್ ಅಂಡರ್ಸ್ಟ್ಯಾಂಡ್. ಆದರೆ ಅವರು ಆಡಿರುವಂತಹ ಮಾತುಗಳು ಅವರ ತಂದೆ ತಾಯಿಗಾಗಲಿ ಅವಳಿಗಾಗಲಿ ಅದು ಅಂಡರ್ಸ್ಟ್ಯಾಂಡ್ ಆಗಿರಲ್ಲ. ಬಟ್ ಸಮ್ ವೇರ್ ಡೀಪ್ ಇನ್ಸೈಡ್, ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ಆಳದಲ್ಲಿ ಸ್ಮಿತಾ ಹ್ಯಾಡ್ ನೋನ್ ದ ಫ್ರೈಟ್ನಿಂಗ್ ಟ್ರೂತ್ ದ್ಯಾಟ್ ಅನಂತ್ ವಾಸ್ ಗೋಯಿಂಗ್ ಟು ಡೈ. ಆದರೆ ಸ್ಮಿತಾಗೆ ಗೊತ್ತಿರತ್ತೆ ಒಂದು ಭಯಾನಕವಾದಂತಹ ಸತ್ಯ. ಅದೇನು ಅಂತ ಅಂದರೆ ಅನಂತ್ ಏನು ಮಾಡ್ತಾನೆ, ಸ್ವಲ್ಪ ದಿನದಲ್ಲಿ ಅವನು ಸಾಯಲಿದ್ದಾನೆ ಅಥವಾ ಅವನು ಮರಣ ಹೊಂದಲಿದ್ದಾನೆ ಅಂತ. ದ ವರ್ಡ್ ಕ್ಯಾನ್ಸರ್ ಹ್ಯಾಡ್ ಹಂಗ್ ಇನ್ ದ ಏರ್. ಈ ಕ್ಯಾನ್ಸರ್ ಅನ್ನುವಂತಹ ವರ್ಡ್ ಏನಾಗಿದೆ, ಇದು ಹಂಗ್ ಇನ್ ದ ಏರ್, ಇದು ಒಂಥರ ವರಿ ಮಾಡುವಂತಹ ಒಂದು ವರ್ಡ್ ಆಗಿದೆ. ಹರ್ ಬ್ರದರ್ ವಾಸ್ ಡೈಯಿಂಗ್ ಆಫ್ ಕ್ಯಾನ್ಸರ್ ಈವನ್ ದೋ ಶಿ ಪ್ರಿಟೆಂಡೆಡ್ ದ್ಯಾಟ್ ಆಲ್ ವುಡ್ ಬಿ ವೆಲ್ ಆ್ಯಂಡ್ ದೇ ವುಡ್ ರಿಟರ್ನ್ ಟುಗೆದರ್. ಈ ಒಂದು ಕ್ಯಾನ್ಸರಿಂದಾಗಿ ಅವಳ ತಮ್ಮ ಏನು ಮಾಡಲಿದ್ದಾನೆ, ಸಾಯಲಿದ್ದಾನೆ. ಹರ್ ಬ್ರದರ್ ವಾಸ್ ಡೈಯಿಂಗ್ ಆಫ್ ಕ್ಯಾನ್ಸರ್ ಅಂತ ಅವರಿಗೆ ಗೊತ್ತಿದ್ರೂ ಕೂಡ ಶಿ ಪ್ರಿಟೆಂಡೆಡ್, ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಡ್ರಾಮಾನ ಮಾಡ್ತಾರೆ. ಪ್ರಿಟೆಂಡೆಡ್ ಅಂತ ಅಂದರೆ ಡ್ರಾಮಾ ಮಾಡೋದು, ಎಲ್ಲದೂ ಕೂಡ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಡ್ರಾಮಾ ಮಾಡ್ತಾ ಇರ್ತಾರೆ. ದೇ ವುಡ್ ರಿಟರ್ನ್ ಟುಗೆದರ್, ಅವರೆಲ್ಲರೂ ಕೂಡ ವಾಪಸ್ ಅವರ ಒಂದು ಊರಿಗೆ ಹೋಗೋರಾಗ್ತಾರೆ. ಅ ಸ್ಮಾಲ್ ಫ್ಯಾಮಿಲಿ ಆಫ್ 4, ಅವರು ಇರೋರು ಎಷ್ಟು ಜನ ಅಂದರೆ 4 ಜನ. ಟು ದ್ಯಾರ್ ಹೋಮ್ ಇನ್
ಗಗನ್ಪುರ್, ಅವರ ಒಂದು ಊರು ಇರುವಂಥದ್ದು ಗಗನ್ಪುರದಲ್ಲಿ, ಮತ್ತು 4 ಜನ ಮೆಂಬರ್ಸ್ ಇರ್ತಾರೆ. ಆ್ಯಂಡ್ ಹೀ ವಾಸ್ ಓನ್ಲಿ 15. ಆದರೆ ಈ ಹುಡುಗನಿಗೆ ಎಷ್ಟು ವರ್ಷ ಅಂತ ಅಂದರೆ ಅವನಿಗೆ ಕೇವಲ 15 ವರ್ಷ. ಆ್ಯಂಡ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್. ಅವನೇನಾಗಿರ್ತಾನೆ, ಒಬ್ಬ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿದ್ದಿರ್ತಾನೆ, ಮತ್ತು ಫಾಸ್ಟೆಸ್ಟ್ ರನ್ನರ್, ಇವನು ಫಾಸ್ಟೆಸ್ಟ್ ರನ್ನರ್ ಕೂಡ ಆಗಿರ್ತಾನೆ, ಓಟಗಾರ ಕೂಡ ಆಗಿರ್ತಾನೆ. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್. ಜೊತೆಗೆ ಈ ಒಂದು ಸಿತಾರ್ ಅನ್ನುವಂತಹ ಒಂದು ವಾದನವನ್ನು ಕೂಡ ಕಲಿತಾ ಇದ್ದಿರ್ತಾನೆ. ದೇ ವೇರ್ ಬೋತ್ ಟೇಕಿಂಗ್ ಸಿತಾರ್ ಲೆಸನ್ಸ್. ಸ್ಮಿತಾ ಮತ್ತು ಅನಂತ್ ಅವರಿಬ್ಬರೂ ಕೂಡ ಏನು ಮಾಡಿರ್ತಾರೆ, ಈ ಒಂದು ಸಿತಾರ್ ಲೆಸನನ್ನು ಕಲಿತಾ ಇರ್ತಾರೆ. ಬಟ್ ಅನಂತ್ ವಾಸ್ ಬೆಟರ್ ದೆನ್ ಹರ್ ಆ್ಯಸ್ ಇನ್ ಮೆನಿ ಅದರ್ ಥಿಂಗ್ಸ್. ಆದರೆ ಈ ಅನಂತ್ ಏನಾಗಿದ್ದ ಅಂತ ಅಂದರೆ ಅವಳ ಅಕ್ಕನಿಗಿಂತ, ಸ್ಮಿತಾನ್ಗಿಂತ ಎಲ್ಲದರಲ್ಲೂ ಕೂಡ ಅವನು ತುಂಬಾ ಬೆಟರ್ ಆಗಿದ್ದ, ಎಲ್ಲದರಲ್ಲೂ ಕೂಡ ಅವನು ಮುಂದಿರ್ತಿದ್ದ. ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹೀಸ್ ಓನ್ ಟ್ಯೂನ್ಸ್ ಟು ದ ಅಸ್ಟಾನಿಷ್ಮೆಂಟ್ ಆಫ್ ದರ್ ಗುರು. ಅವನಲ್ಲಿ ಒಂಥರ ಏಬಲ್ ಇತ್ತು, ಏನಂತ ಅಂದರೆ ಅವನು ತನ್ನದೇ ಆದಂತಹ ಈ ಒಂದು ಟ್ಯೂನನ್ನು ಹಾಕ್ತಾ ಇದ್ದ. ಅದನ್ನು ಅವರ ಗುರುಗಳಿಗೆ ಅಸ್ಟಾನಿಷ್ಮೆಂಟ್ ಆಗಿರ್ತಾ ಇತ್ತು. ಅಸ್ಟಾನಿಷ್ಮೆಂಟ್ ಅಂದರೆ ಸರ್ಪ್ರೈಸನ್ನು ಮಾಡ್ತಾ ಇದ್ದ. ದೆನ್ ಕ್ಯಾನ್ಸರ್ ಹ್ಯಾಡ್ ಸ್ಟಕ್ ಆ್ಯಂಡ್ ದೇ ಹ್ಯಾಡ್ ಕಮ್ ಟು ಬಾಂಬೆ. ಅಷ್ಟರಲ್ಲಿ ಏನಾಗ್ಬಿಡ್ತು ಅಂದರೆ ಆ ಹುಡುಗನಿಗೆ ಕ್ಯಾನ್ಸರ್ ಬಂದು ಸ್ಟಕ್ ಆಯಿತು, ಅಂಟ್ಕೊಳ್ತು. ದೇ ಹ್ಯಾಡ್ ಕಮ್ ಟು ಬಾಂಬೆ. ಹೀಗಾಗಿ ಅವರು ಬಾಂಬೆಗೆ ಬರಬೇಕಾಯಿತು. ಸೊ ದ್ಯಾಟ್ ಹೀ ಕುಡ್ ಬಿ ಟ್ರೀಟೆಡ್ ಎಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ ದ ಸಿಟಿ. ಹಾಗಾಗಿ ಆ ಹುಡುಗನನ್ನು ಈ ಕ್ಯಾನ್ಸರ್ ಹಾಸ್ಪಿಟಲಿಗೆ, ಸಿಟಿಗೆ ತೋರಿಸ್ಲಿಕ್ಕೆ, ಟ್ರೀಟ್ಮೆಂಟಿಗೋಸ್ಕರ ಅವರು ಬಂದರು. 6th ಪ್ಯಾರಾನ ನೋಡೋಣ. Whenever they came to Bombay, the family stayed with Aunt Sushila. Her apartment was not big, but there was always room for them. ಅವ್ರು ಯಾವಾಗಲೂ ಕೂಡ ಬಾಂಬೆಗೆ ಬಂದಾಗ ಅವರ ಆಂಟಿ ಸುಶೀಲಾ ಅನ್ನೋರ ಮನೆಯಲ್ಲಿ ಇರ್ತಾಯಿದ್ರು. ಅವರ ಒಂದು ಅಪಾರ್ಟ್ಮೆಂಟ್ ಏನಿತ್ತು ಅಂದರೆ ತುಂಬ ದೊಡ್ಡದಿದ್ದಿರಲಿಲ್ಲ, ಆದರೆ ಅವರಿಗೋಸ್ಕರ ಅಲ್ಲಿ ಅವರಿಗೋಸ್ಕರ ಅವರು ಒಂದು ರೂಮನ್ನು ಕೊಟ್ಟಿರ್ತಾಯಿದ್ರು. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಇನ್ ದ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ಅವರು ಯಾವ ಒಂದು ಹೋಪಲ್ಲಿ ಅಲ್ಲಿ ಬಾಂಬೆಗೆ ಬಂದಿದ್ದಿರ್ತಾರೆ ಅಂದರೆ ಈ ಮಾಡರ್ನ್ ಸೈನ್ಸಿಂದ ಏನಾದರೂ ಒಂದು ಚಮತ್ಕಾರ ಆಗಬಹುದು, ಮಿರಾಕಲ್ಸ್ ಆಗಬಹುದು ಅನ್ನುವಂಥ ಒಂದು ಆಶಯದ ಮೇಲೆ ಬಂದಿರ್ತಾರೆ. ಜೊತೆಗೆ ದೇ ಟೋಲ್ಡ್ ದೆಮ್ಸೆಲ್ಫ್ ದ್ಯಾಟ್ ಅನಂತ್ ವುಡ್ ಬಿ ಕ್ಯೂರ್ ಅಟ್ ದ ಹಾಸ್ಪಿಟಲ್. ಅವರು ತಮ್ಮೊಳಗೆ ಏನಂತ ಅನ್ಕೋತಾರೆ ಅಂದರೆ ಅನಂತ್ ಈ ಹಾಸ್ಪಿಟಲಿಂದ ಅವನು ಬೇಗನೆ ಕ್ಯೂರ್ ಆಗ್ತಾನೆ. ಆ್ಯಂಡ್ ಹೀ ವುಡ್ ಅಗೇನ್ ವಾಕ್ ಆ್ಯಂಡ್ ರನ್ ಆ್ಯಂಡ್ ಈವನ್ ಟೇಕ್ ಪಾರ್ಟ್ ಇನ್ ದ 4th ಕಮಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್. ಅದೇ ರೀತಿ ಅವನು ಮತ್ತೆ ಪುನಃ ವಾಕ್ ಮಾಡ್ಬೋದು, ರನ್ ಮಾಡಬಹುದು, ಈವನ್ ಅವನು ಜೊತೆಗೆ ಈಗ ನೆಕ್ಸ್ಟ್ ಇಯರಲ್ಲಿ ಬರುವಂತಹ 4th ಕಮಿಂಗ್ 4ನೇ ಒಂದು ಟೇಬಲ್ ಟೆನ್ನಿಸಿನ ಟೂರ್ನಮೆಂಟಲ್ಲೂ ಕೂಡ ಅವನು ಏನು ಮಾಡಬಹುದು, ಪಾರ್ಟ್ ತಗೊಳ್ಬೋದು ಅಂತ ಅಂದ್ಕೊಂಡು ಬಂದಿರ್ತಾರೆ. ಆ್ಯಂಡ್ ಹಿ ವುಡ್ ಪ್ಲೇ ದ ಸಿತಾರ್ ಆ್ಯಂಡ್ ಪರ್ಹ್ಯಾಪ್ಸ್ ವುಡ್ ಬಿ ಅ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ. ಅದರ ಜೊತೆಗೆ ಅವನು ಈ ಒಂದು ಸಿತಾರವನ್ನು ಮತ್ತೆ ನುಡಿಸ್ತಾನೆ. ಬಹುಶಃ ಅವನು ಒಬ್ಬ ದೊಡ್ಡದಾದಂಥ ಒಬ್ಬ ಮಹಾನ್ ಗ್ರೇಟ್ ಸಿತಾರಿಸ್ಟ್ ಕೂಡ ಆಗಬಹುದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಹೀಸ್ ಕಂಡೀಷನ್ ಗ್ರೀವ್ ವರ್ಸ್ ವಿತ್ ಈಚ್ ಪಾಸಿಂಗ್ ಡೇ. ಆದರೆ ದಿನದಿಂದ ದಿನಕ್ಕೆ ಅವನ ಒಂದು ಕಂಡೀಷನ್, ಅವನ ಸ್ಥಿತಿ ಏನಾಗ್ತಾ ಇತ್ತು ಅಂದರೆ ತುಂಬಾ ವರ್ಸ್ ಆಗ್ತಾ ಹೋಗ್ತಾ ಇತ್ತು, ತುಂಬಾ ಕೆಳಮಟ್ಟಕ್ಕೆ ಹೋಗ್ತಾ ಇತ್ತು, ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ದ ಡಾಕ್ಟರ್ಸ್ ಅಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಸೆಡ್, ಈ ಕ್ಯಾನ್ಸರ್ ಹಾಸ್ಪಿಟಲಿನ ಡಾಕ್ಟರ್ ಏನು ಹೇಳಿರ್ತಾರೆ ಅಂದರೆ ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್. ಅವನನ್ನು ಮನೆಗೆ ಕರ್ಕೊಂಡು ಹೋಗ್ರಿ ಮತ್ತು ಅವನು ಏನು ಇಷ್ಟಪಡ್ತಾನ ಅದನ್ನು ಅವನಿಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಇಂಡಲ್ಜಿಮ್ ಅಂದರೆ ಅವನನ್ನು ತೃಪ್ತಿಗೊಳಿಸಿ ಅಂತ ಹೇಳಿರ್ತಾರೆ. ಆ್ಯಂಡ್ ದೇ ನ್ಯೂ ದೆನ್ ದ್ಯಾಟ್ ದ ಬಾಯ್ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್.
ಆಗ ಅವರಿಗೆ ಅರ್ಥ ಆಗಿರುತ್ತೆ ಆ ಹುಡುಗ ಮತ್ತೆ ಅವನು ತುಂಬ ದಿನಗಳ ಕಾಲ ಬದುಕೋದಿಲ್ಲ ಅನ್ನುವಂಥ ವಿಷಯ. ಬಟ್ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್. ಆದರೆ ಅವನ ಮುಂದೆ ಈ ಒಂದು ದುಃಖದ ಒಂದು ಮಾತನ್ನು ವಾಯ್ಸನ್ನು ಅವನಿಗೆ ಹೇಳಿಟ್ಟಿರಲಿಲ್ಲ. ದೇ ಲಾಫ್ಡ್ ಆ್ಯಂಡ್ ಸ್ಮೈಲ್ಡ್ ಆ್ಯಂಡ್ ಟಾಕ್ಡ್ ಆ್ಯಂಡ್ ಸರೌಂಡೆಡ್ ಅನಂತ್ ವಾಸ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ. ಆದರೆ ಅವರೆಲ್ಲರೂ ಏನು ಮಾಡ್ತಾ ಇರ್ತಾರೆ, ಖುಷಿಯಾಗಿರೋದು, ಅವನಿಗೆ ನಗಿಸೋದು, ಮಾತಾಡೋದು, ಅವನ ಸುತ್ತಮುತ್ತಲೂ ಕೂಡ ಅವನಿಗೆ ಒಂದು ಖುಷಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ದೇ ಫುಲ್ಫಿಲ್ಡ್ ಹೀಸ್ ಎವ್ರಿ ನೀಡ್ ಆ್ಯಂಡ್ ಗೇವ್ ವಾಟ್ ಎವರ್ ಹಿ ಆಸ್ಕ್ಡ್ ಫಾರ್. ಅವರೆಲ್ಲ ಮನೆ ಫ್ಯಾಮಿಲಿ ಅವರೆಲ್ಲರೂ ಕೂಡ ಅವನಿಗೆ ಏನು ಅವಶ್ಯಕ ಇದೆಯೋ ಅದನ್ನೆಲ್ಲ ಫುಲ್ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಅವನಿಗೇನು ಬೇಕೋ ಅವನೇನು ಕೇಳ್ತಾನೋ ಅದನ್ನೆಲ್ಲ ತಂದು ಕೊಡ್ತಾ ಇರ್ತಾರೆ. ಆ್ಯಂಡ್ ನೌ ಹಿ ವಾಸ್ ಆಸ್ಕಿಂಗ್ ಟು ಗೋ ಟು ದಿ ಕನ್ಸರ್ಟ್. ಆದರೆ ಅವನು ಇವಾಗ ಏನು ಕೇಳ್ತಾ ಇದ್ದಾನೆ ಅಂತ ಅಂದರೆ ಕನ್ಸರ್ಟಿಗೆ, ಈ ಒಂದು ಸಂಗೀತ ವಾದನವನ್ನು ಮಾಡ್ತಾ ಇರುವಂಥ ಪಂಡಿತ್ ರವಿಶಂಕರ್ ಅವರ ಒಂದು ವಾದನಕ್ಕೆ ಹೋಗಬೇಕು ಅಂತ, ಕನ್ಸರ್ಟಿಗೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅಂತ ಅವನು ಹೇಳ್ತಾ ಇದ್ದಾನೆ. ಇದು ಲೈಫ್ ಟೈಮಲ್ಲಿ ಸಿಗುವಂತಹ ಒಂದು ಚಾನ್ಸ್ ಅಂತ ಹೇಳ್ತಾನೆ. ಹಿ ವಾಸ್ ಸೇಯಿಂಗ್ ವೆನ್ ಯು ಆರ್ ಬೆಟರ್ ಹೀಸ್ ಮದರ್ ಸೆಟ್. ಅವಳ ತಾಯಿ ಹೇಳ್ತಾಳೆ, ನೀನು ಬೇಗ ಹುಷಾರ ಆದಮೇಲೆ ಅಂತ ಹೇಳ್ತಾಳೆ. ದಿಸ್ ಈಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ. ಇದೇನು ಲಾಸ್ಟ್ ಟೈಮ್ ಅಲ್ಲ, ಅವರು ಈ ಒಂದು ವಾದನವನ್ನು ಇಲ್ಲಿ ಬಂದು ವಾದನವನ್ನು ನುಡಿಸೋದು ಇದೇನು ಲಾಸ್ಟ್ ಟೈಮ್ ಅಲ್ಲ ಅಂತ ಹೇಳ್ತಾರೆ. 7th ಪ್ಯಾರನ ನೋಡೋಣ. ಸ್ಮಿತಾ ಸ್ಟುಡ್ ಅಟ್ ದ ವಿಂಡೋ ಲುಕ್ಕಿಂಗ್ ಅಟ್ ದ ಟ್ರಾಫಿಕ್. ಸ್ಮಿತಾ ಅವನ ಅನಂತನ ಅಕ್ಕ ಏನು ಮಾಡ್ತಾಳೆ ಅಂದರೆ, ಅವಳು ಒಂದು ವಿಂಡೋ ಕಡೆ, ಕಿಟಕಿ ಕಡೆ ಹೋಗಿ ಅಲ್ಲಿ ಕೆಳಗಡೆ ಓಡಾಡ್ತಾ ಇರುವಂಥ ಟ್ರಾಫಿಕನ್ನು ನೋಡ್ತಾ ಇರ್ತಾಳೆ. ಹರ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್. ಅವಳ ಒಂದು ಕಣ್ಣುಗಳಲ್ಲಿ ಈ ಭಾವುಕದ ಒಂದು ಕಣ್ಣೀರು ಬರ್ತಾ ಇರುತ್ತೆ. ಹರ್ ಮದರ್ ವಿಸ್ಪರ್ಡ್. ಅವಳ ತಾಯಿ ನಿಧಾನವಾಗಿ, ಸಮಾಧಾನವಾಗಿ, ಸಾವಕಾಶವಾಗಿ ಒಂದು ಮಾತನ್ನು ಹೇಳ್ತಾಳೆ. ಬಟ್ ಯು ಸ್ಮಿತಾ, ಆದರೆ ನೀನು ಸ್ಮಿತಾ, ಯು ಮಸ್ಟ್ ಗೋ, ನೀನು ಹೋಗು. ಯುವರ್ ಫಾದರ್ ವಿಲ್ ಟೇಕ್ ಯು. ನಿನ್ನ ತಂದೆ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಅವರ ತಾಯಿ ಹೇಳ್ತಾಳೆ. ನೆಕ್ಸ್ಟ್ ನೋಡೋಣ. ವೆನ್ ಶಿ ವಾಸ್ ಅಲೋನ್ ವಿತ್ ಆಂಟ್ ಸುಶೀಲಾ, ಸ್ಮಿತಾ ಕ್ರೈಡ್ ಔಟ್ ಇನ್ ಚಾಕ್ಡ್ ವಾಯ್ಸ್. ಅವಳ ಆಂಟ್ ಸುಶೀಲಾ ಅವಳ ಜೊತೆಗೆ ಅಲೋನಾಗಿ ಇರುವಾಗ ಅವಳು ತುಂಬಾ ಏನು ಮಾಡ್ತಾಳೆ, ಅಳ್ತಾಳೆ. ಕ್ರೈಡ್ ಔಟ್ ಇನ್ ಚಾಕ್ಡ್ ವಾಯ್ಸ್. ಅವಳ ಒಂದು ದುಃಖದ ಧ್ವನಿಯಿಂದ ಅವಳ ಹತ್ರ ಅಳ್ತಾ ಹೇಳ್ತಾಳೆ, ನೋ ಹೌ ಕ್ಯಾನ್ ಐ. ಇಲ್ಲ, ನಾನೊಬ್ಬನೇ ಹೇಗೆ. ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್ ಅನಂತ್ ಆ್ಯಂಡ್ ಐ. ನಾವಿಬ್ಬರೂ ಕೂಡ ಏನೇ ಮಾಡಿದ್ರು, ಏನೇ ಒಂದು ಥಿಂಗ್ಸನ್ನು ಮಾಡಿದರೂ ಕೂಡ ಅದನ್ನು ಇಬ್ಬರು ಸೇರಿ ಮಾಡ್ತಾಯಿದ್ವಿ. ಅನಂತ್ ಆ್ಯಂಡ್ ಐ, ನಾವಿಬ್ಬರು. ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ಸೆಡ್ ಆಂಟ್ ಸುಶೀಲಾ. ಅವರ ಆಂಟ್ ಸುಶೀಲಾ ಏನು ಹೇಳ್ತಾಳೆ, ನೀನು ಒಂದು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ವಾಕ್ ಮಾಡ್ಬಾ, ನಿನಗೇನು ಅನಿಸುತ್ತೆ ಮನಸ್ಸಿಗೆ, ಮೇಕ್ ಯು ಫೀಲ್ ಬೆಟರ್, ನಿಂಗೆ ಒಂದು ಸ್ವಲ್ಪ ಮನಸ್ಸಿಗೆ ಖುಷಿ ಆಗ್ಬೋದು ಅಂತ ಹೇಳ್ತಾಳೆ. ಆ್ಯಂಡ್ ಸ್ಮಿತಾ ವಾಸ್ ಗ್ರೇಟ್ಫುಲ್ ಫಾರ್ ಹರ್ ಸಜೆಷನ್. ಈ ಒಂದು ಸಜೆಷನಿಂದ, ಈ ಮಾತನ್ನು ಕೇಳಿ ಅವಳಿಗೆ ಏನಾಗುತ್ತೆ, ಮನಸ್ಸಿಗೆ ಸ್ವಲ್ಪ ಖುಷಿ ಅನಿಸುತ್ತೆ, ಅವಳು ಹೊರಡ್ತಾಳೆ. 8th ಪ್ಯಾರಾ. ಇನ್ ದ ಪಾರ್ಕ್ ಪೀಪಲ್ ವೇರ್ walking, running, playing ball, doing yogic exercises, feeding the ducks and eating roasted gram and peanuts. ಆ ಒಂದು ಪಾರ್ಕಲ್ಲಿ ಒಂದು ರೀತಿಯ ಒಬ್ಬೊಬ್ಬರು ಒಂದೊಂದು ವರ್ಕಲ್ಲಿ ಇರ್ತಾರೆ. ಒಬ್ಬರು ಏನು ಮಾಡ್ತಾರೆ, ವಾಕ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ರನ್ನಿಂಗ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಪ್ಲೇಯಿಂಗ್ ಬಾಲನ್ನು ಮಾಡ್ತಾ ಇರ್ತಾರೆ, ಅದೇ ರೀತಿ ಯೋಗಿಕ್ ಎಕ್ಸಸೈಸನ್ನು ಮಾಡ್ತಾ ಇರ್ತಾರೆ. ಮತ್ತು ಸ್ವಲ್ಪ ಜನ ಈ ಡಕ್ಕಿಗೆ ಏನು ಮಾಡ್ತಾ ಇರ್ತಾರೆ, ಫೀಡ್ ಮಾಡ್ತಾ ಇರ್ತಾರೆ, ತಿನ್ನಿಸ್ತಾ ಇರ್ತಾರೆ. ಇನ್ನು ಸ್ವಲ್ಪ ಜನ ಗ್ರಾಮ್ ಅಂದರೆ ಈ ಬೇಯಿಸಿದಂಥ ಕಡಲೆ ಕಾಳನ್ನು, ರೋಸ್ಟ್ ಮಾಡಿರುವಂಥ ಕಡಲೆಕಾಳನ್ನು ತಿನ್ನೋದು, ಹಾಗೆ ಪೀನಟ್ಸನ್ನು ತಿನ್ನೋದು, ಈ ರೀತಿ ಮಾಡ್ತಾ ಇರ್ತಾರೆ. ಸ್ಮಿತಾ ಫೆಲ್ಟ್ ಅಲೋನ್ ಇನ್ ದರ್ ಮಿಡ್ಸ್ಟ್.
ಅವ್ರ ಮಧ್ಯದಲ್ಲಿ ಸ್ಮಿತಾ ತುಂಬಾ ಏನನ್ನು ಅನುಭವಿಸ್ತಾಳೆ ಅಂದರೆ ತಾನು ಒಂಟಿತನೆಯನ್ನು ಅನುಭವಿಸ್ತಾಳೆ. ಶಿ ವಾಸ್ ಲಾಸ್ಟ್ ಇನ್ ಹರ್ ಥಾಟ್ಸ್. ಅವಳು ತನ್ನದೇ ಆದಂಥ ಯೋಚನೆಯಲ್ಲಿ ಮುಳುಗಿ ಹೋಗಿಬಿಡ್ತಾಳೆ. 9th ಪ್ಯಾರನ ನೋಡೋಣ. ಸಡನ್ಲಿ ಅ ಡೇರಿಂಗ್ ಥಾಟ್ ಕೇಮ್ ಟು ಹರ್ ಆ್ಯಂಡ್ ಆ್ಯಸ್ ಶಿ ಹರೀಡ್ ಹೋಮ್. ಅಷ್ಟರಲ್ಲಿ ಅವಳಿಗೆ ಮೈಂಡಿಗೆ ಅವಳ ಒಂದು ಮೈಂಡಲ್ಲಿ ಒಂದು ಡೇರಿಂಗ್ ಆಗಿರುವಂಥ ಧೈರ್ಯವಾದಂತಹ ಒಂದು ಯೋಚನೆ ಅವಳಲ್ಲಿ ಹೊರಗೆ ಬರುತ್ತೆ. ಮತ್ತು ಅವಳು ಏನು ಮಾಡ್ತಾಳೆ, ಆ ಒಂದು ಪಾರ್ಕಿಂದ ಬೇಗನೆ ಮನೆಗೆ ಹೊರಟು ಬಿಡ್ತಾಳೆ. ಶಿ ಸೆಡ್ ಟು ಹರ್ ಸೆಲ್ಫ್. ಅವಳು ತನ್ನೊಳಗೆ ಹೇಳ್ಕೊಳ್ತಾಳೆ, ವೈ ನಾಟ್, ಯಾಕಾಗಲ್ಲ, ದೆರ್ ಈಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಇಟ್. ಅದರಲ್ಲಿ ಏನೂ ಒಂದು ಹಾನಿ ಆಗಲ್ಲ ಯಾರಿಗೂ ಕೂಡ ಈ ರೀತಿ ಟ್ರೈ ಮಾಡಿದರೆ ಅಂತ ಅನ್ಕೋತಾಳೆ. ಇಟ್ ವುಡ್ ಬಿ ನೈಸ್ ಟು ಗೋ ಟು ದ ಕನ್ಸರ್ಟ್. ಸಂಗೀತ ಕಚೇರಿಗೆ ಹೋಗೋದು ತುಂಬಾ ಒಂದು ಒಳ್ಳೆಯ ವಿಷಯ. ಅಲ್ಲಿ ಹೋದ್ರೆ ನನಗೂ ಒಂಥರ ಖುಷಿ ಆಗ್ಬೋದು ಅಂತ ಅನ್ಕೋತಾಳೆ. ಐ ಡೋಂಟ್ ನೋ ವೆನ್ ವಿ ವಿಲ್ ಗೆಟ್ ಅನದರ್ ಅಪರ್ಚುನಿಟಿ ಟು ಹಿಯರ್ ಪಂಡಿತ್ ರವಿಶಂಕರ್. ನಮಗೆ ಗೊತ್ತಿಲ್ಲ ಮತ್ತು ಯಾವಾಗ ಈ ರೀತಿ ಒಂದು ಅಪರ್ಚುನಿಟಿ, ಈ ಒಂದು ಅವಕಾಶ ನಮಗೆ ಸಿಗಬಹುದು ಪಂಡಿತ್ ರವಿಶಂಕರ್ ಅವರ ಒಂದು ವಾದನವನ್ನು ಕೇಳೋದಕ್ಕೆ. ಶಿ ಸೆಡ್ ಟು ಹರ್ ಮದರ್ ಲೆಟರ್. ನಂತರ ಅವಳ ತಾಯಿಗೆ ಹೇಳ್ತಾಳೆ. ಆ್ಯಂಡ್ ಹರ್ ಫಾದರ್ ಅಗ್ರೀಡ್ ಟು ಗೆಟ್ ದ ಟಿಕೆಟ್ಸ್. ಆ್ಯಂಡ್ ಮತ್ತು ಅವರ ತಂದೆ ಏನು ಮಾಡ್ತಾರೆ, ಟಿಕೆಟ್ಸನ್ನು ತರೋದಕ್ಕೆ ಒಪ್ಕೋತಾರೆ.